ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೆ, ನೀವೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಗ್ಯಾರಂಟಿ ಯಾವುದೂ ಇರೋದಿಲ್ಲ. ಆದರೂ ಕೆಲವರು ಅವರು ಯಾಕೆ ಕೇಳ್ತಾರೋ ಅದು ನನಗೆ ಗೊತ್ತಿಲ್ಲ, ಗ್ಯಾರಂಟಿ ಕೇಳ್ತಾರೆ. ನಾವು ಯಾವಾಗ ಸಾಯ್ತೀವಿ, ಶರೀರ ಬಿಡ್ತೀವಿ, ಸತ್ತು ಹೋಗ್ತೀವಿ, ಅದು ಅಷ್ಟು ಗ್ಯಾರಂಟಿ. ಇಷ್ಟು ದಿನ ಬದುಕ್ತಾರೆ, ಅಷ್ಟು ದಿನ ಬದುಕ್ತಾರೆ, ಇಷ್ಟು ದಿನ ಇರುತ್ತೆ, ಅಷ್ಟು ದಿನ ಇರುತ್ತೆ, ಇದು ಯಾವುದಕ್ಕೂ ಗ್ಯಾರಂಟಿ ಇರೋದಿಲ್ಲ. ಆದರೆ ಯಾವುದೇ ದೇವಸ್ಥಾನದ, ಮಠದ ಅಥವಾ ಅಕ್ಕಪಕ್ಕ ಮನೆಯ ಯಾವುದೇ ಊರಿನ ಗುರುಗಳ ಹತ್ರ ನಾವೇನಾದರೂ ಸಹಾಯ ಪಡಿಬೇಕಾದ್ರೆ ಅಲ್ಲಿ ಗ್ಯಾರಂಟಿ ಕೇಳೋರು ತುಂಬ ಜನ ಇದ್ದಾರೆ. ಯಾವುದೋ ಒಂದು ತಾಯ್ತ, ಶ್ರೀಚಕ್ರ, ಯಂತ್ರ, ಯಾವುದೋ ಒಂದು ಕಾಯಿ, ಬೇರು, ಇದು ತಗೊಬಿಟ್ರೆ ಗ್ಯಾರಂಟಿ ನಮಗೆ ಕೆಲಸ ಆಗುತ್ತಾ ಗುರುಗಳೇ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ನೋಡಿ, ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಗಳು, ಆ ಜಗನ್ಮಾತೆ ಪಾರ್ವತಿ ಪರಮೇಶ್ವರನ ಹತ್ರ ಕೇಳ್ಕೊಂಡಿದ್ದಾಳೆ. ಏನಂತಂದರೆ, ಸಾಕಷ್ಟು ಮಂದಿ ಭೂಮಿ ಮೇಲೆ ವಿಜ್ಞಾನಿಗಳಿದ್ದಾರೆ, ಪಂಡಿತರಿದ್ದಾರೆ, ಸಾಕಷ್ಟು ಜ್ಞಾನಿಗಳು, ಗುರುಗಳು, ತಿಳಿದವರಿದ್ದಾರೆ. ಅವ್ರಿಗೆಲ್ಲ ಬುದ್ಧಿ ಇದೆ, ಜ್ಞಾನ ಇದೆ, ತಿಳುವಳಿಕೆ ಇದೆ, ಓದಿದ್ದಾರೆ. ಆದರೆ ಅವ್ರಿಗೆ ಕಷ್ಟ ಸುಖ, ವ್ಯವಹಾರ, ಜೀವನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಯಾರಿಗೆ ಓದಿರೋರಿಗೆ ಅವ್ರಿಗೆ ಯಾವುದೇ ಅಷ್ಟೊಂದು ಕಷ್ಟಗಳು ಇರೋದಿಲ್ಲ. ಕಷ್ಟಗಳು ಬಂದರೂ ಫೇಸ್ ಮಾಡ್ತಾರೆ, ಅದೆಲ್ಲ ಸಮರ್ಪಕವಾಗಿ ನಿಭಾಯಿಸ್ತಾರೆ. ಆದರೆ ಕೆಲವರು ಓದಿರಲ್ಲ, ಓದು ಬರಹ ಗೊತ್ತಿರಲ್ಲ, ಹಾಗೆ ತಿಳುವಳಿಕೆನೂ ಕಡಿಮೆ ಇರುತ್ತೆ. ಓದಿದ್ರು ಕೂಡ ಅವ್ರು ಎಲ್ಲಿ ಮಾಡೋದು ಪಾಪ, ಅವ್ರ ಕಷ್ಟ ಯಾರು ನೋಡೋದು? ಬಡಪಾಯಿಗಳು, ಅಮಾಯಕರು, ಒಳ್ಳೆಯವರು, ಅವ್ರ ಕಷ್ಟ ಯಾರು ನೋಡೋದು? ಅವ್ರಿಗೆ ಈ ಕೆಟ್ಟವರು ತೊಂದರೆ ಕೊಡ್ತಾರೆ, ಹಿಂಸೆ ಕೊಡ್ತಾರೆ, ಪದೇ ಪದೇ ಹಿಂಸೆ ಕೊಡ್ತಾರೆ. ಒಳ್ಳೆಯವರ ಅಮಾಯಕತ್ವದ ಮೇಲೆ ಆಟ ಆಡ್ತಾರೆ ಯಾರು? ಕೆಟ್ಟವರು. ಅಂಥವ್ರಿಗೆ ಶಿಕ್ಷೆ ಆಗಬೇಕಲ್ವ ಅಂತ ಪಾರ್ವತಿ, ಜಗನ್ಮಾತೆ ಪಾರ್ವತಿ ಪರಮೇಶ್ವರನಲ್ಲಿ ಕೇಳ್ತಾಳೆ. ಅದಕ್ಕೇನಾದರೂ ಪರಿಹಾರ ಹೇಳು ಪರಮೇಶ್ವರ. ಈ ಕೆಟ್ಟವರು ಇರ್ತಾರೆ, ಒಳ್ಳೆಯವ್ರ ಮೇಲೆ ದಾಳಿ ಮಾಡ್ತಾರೆ, ಒಳ್ಳೆಯವ್ರಿಗೆ ಹಿಂಸೆ ಕೊಡ್ತಾರೆ, ಮನೆಗಳಲ್ಲೇ ಇರ್ತಾರೆ, ನಮ್ಮ ಅಕ್ಕಪಕ್ಕಲ್ಲೇ ಇರ್ತಾರೆ, ನಮ್ಮ ಮನೆಯಲ್ಲೇ ಇರ್ತಾರೆ, ಅಕ್ಕಪಕ್ಕ ಮನೆಗಳಲ್ಲೂ ಇರ್ತಾರೆ. ಅದು ಯಾವುದೇ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ಇಲ್ಲೊಂದು ಮತ್ತೊಂದು, ಎಲ್ಲೇ ಹೋದರೂ ಆಗಲ್ಲಿ ಹೀಗಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೆಟ್ಟವ್ರು ಇರ್ತಾರೆ. ಅಂಥವ್ರಿಂದ ನಾವು ಬಚಾವ್ ಹೋಗ್ಬೇಕು, ಎಲ್ಲಾದರೂ ಒಂದು ಪರಿಹಾರ ಹೇಳು ಅಂತ ಜಗನ್ಮಾತೆ ಪಾರ್ವತಿ ಕೇಳ್ತಾಳೆ. ಅದಕ್ಕೆ ಪರಮೇಶ್ವರನು ಪರಿಹಾರಕ್ಕಾಗಿ ಕೆಲವೊಂದು ತಾಂತ್ರಿಕ ವಿದ್ಯೆಗಳು, ಯಂತ್ರ ಮಂತ್ರಗಳ ವಿದ್ಯೆಗಳು, ಈ ಗಿಡಮೂಲಿಕೆಗಳು, ಕಾಯಿಗಳು, ಬೇರುಗಳನ್ನು ಅವುಗಳಲ್ಲಿ ಒಳ್ಳೆಯ ಶಕ್ತಿಯೆಲ್ಲ ತುಂಬಿ ವಶೀಕರಣ, ವಿದ್ವೇಷಣ, ಆಕರ್ಷಣ, ವಿಕರ್ಷಣ, ಈ ಶಕ್ತಿಗಳೆಲ್ಲ ಗಿಡಮೂಲಿಕೆಗಳು, ಬೇರುಗಳಲ್ಲಿ, ಕಾಯಿ ಬೇರು, ಕಲ್ಲುಗಳಲ್ಲಿ ತುಂಬಿ ಯಾರು? ಪರಮೇಶ್ವರನು ಅದೆಲ್ಲ ಜಗತ್ತಿಗೆ ಬಿಡುಗಡೆ ಮಾಡ್ತಾರೆ. ಅದೆಲ್ಲ ಆ ವಿದ್ಯೆಗಳೆಲ್ಲ ಹೇಳ್ಕೊಡ್ತಾಳೆ. ಯಾವ ಬೀಜಾಕ್ಷರ ಮಂತ್ರಗಳೆಲ್ಲ ಕೂರಿಸ್ಬೇಕು, ಯಾವ ತಾಯ್ತಕ್ಕೆ, ಯಾವ ಸಮಸ್ಯೆಗೆ. ಮಕ್ಕಳಿಗೆ ಬಾಲಗ್ರಹ ದೋಷ ಇರುತ್ತೆ, ಮಕ್ಕಳಿಗೆ ಬಾಲಗ್ರಹ ದೋಷ ನಿವಾರಣೆಗೆ. ದೊಡ್ಡವರಿಗೆ ನಾನಾ ರೀತಿಯ ದುಷ್ಟಶಕ್ತಿಗಳ ಕಾಟ, ದುಷ್ಟರ ಕಾಟ ಇರುತ್ತೆ. ಇವುಗಳೆಲ್ಲ ನಿವಾರಣೆಗೆ ಅಂತ ಕೆಲವೊಂದು ಒಳ್ಳೆಯ ಮಂತ್ರತಾಂತ್ರಿಕ ವಿದ್ಯೆಯನ್ನು ಆ ಪರಮೇಶ್ವರನು ಪಾರ್ವತಿಗೆ ತಿಳಿಸ್ಕೊಡ್ತಾನೆ. ಅನಂತರ ಅದು ಕೆಲವರು ಶುಭಲೆಗಳ ಮೂಲಕ, ಮಹಾಮಾತೆಯರ ಮಹಾನುಭಾವರ ಮೂಲಕ ಹರ್ಕೊಂಡು ಬರುತ್ತೆ. ಕಾಲಕ್ರಮದಲ್ಲಿ ಪ್ರಾರಂಭದಲ್ಲಿ ಅದು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಗುರುಗಳು ಮಾಡಿಕೊಡ್ತಿದ್ರು. ಬರ್ತಾ ಅದು ಕಮರ್ಷಿಯಲ್ ಆಗೋಯ್ತು, ಒಂದು ವ್ಯಾಪಾರ ಆಗೋಯ್ತು ಇವತ್ತು. ಆದರೆ ಇವತ್ತು ವ್ಯಾಪಾರ ಆಗಿಬಿಟ್ಟು ಕಷ್ಟದಲ್ಲಿ ಬಂದವರಿಗೆ ಇಲ್ಲೂ ಕಷ್ಟ ಕೊಟ್ಟು ತುಂಬ ಜನ ಪೀಕ್ತಾರೆ. ಕಷ್ಟದಲ್ಲೇ ಅಂತ ಬರ್ತಾರೆ, ಸಮಸ್ಯೆಗಳು ಅಂತ ಬರ್ತಾರೆ. ಆದರೆ ಅವ್ರು ಹೆಂಗೆಲ್ಲ ಬರಲಿ, ನಮಗೇನಾಗಬೇಕು, ಅವ್ರ ಹತ್ರ ನಾವು ತೊಗೊಂಡ್ರೆ ಸಾಕು ಅಂತ ಅದಲ್ಲೇ ಪ್ಲಸ್ ಪಾಯಿಂಟ್ ಮಾಡ್ಕೊಬಿಟ್ಟು, ಅವ್ರ ವೀಕ್ನೆಸ್ ತೋಡ್ಕೊಬಿಟ್ಟು ಅವ್ರ ಹತ್ರ ಚೆನ್ನಾಗಿ ಪೀಕೋರು ಇದ್ದಾರೆ, ದೋಚೋರಿದ್ದಾರೆ. ಹಾಗೆ ಒಳ್ಳೆ ಥರ ಪ್ರಾಮಾಣಿಕವಾಗಿ ಸೇವೆ ಮಾಡೋರು ಇದ್ದಾರೆ. ಆದರೆ ನಾನು ಹೇಳೋದು ಇಷ್ಟೇ, ನಾನು ವ್ಯಾಪಾರದ ದೃಷ್ಟಿಯಿಂದ ಈ ಕೆಲಸ ಮಾಡ್ತಾಯಿಲ್ಲ. ಈ ಒಂದು ಜಗನ್ಮಾತೆ ಪಾರ್ವತಿ ಏನು ಕೇಳ್ಕೊಂಡಿದ್ದಾಳೆ ಈ ಜಗತ್ತಿಗೆ,
ಅದನ್ನು ಕೊಡ್ಲಿಕ್ಕೆ ಹೊರಟಿದ್ದೀನಿ. ಹಾಗೆ ಹಿಂದೂ ಸನಾತನ ಧರ್ಮದ ತತ್ವಗಳೆಲ್ಲ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಪ್ರಯತ್ನ ನೋಡ್ರಿ, ಲಾಲು ಕರ್ತವ್ಯ ಮಾಡ್ತೀನಿ. ಏನು ಯಂತ್ರ ತಂತ್ರ ತಾಯ್ತ ಗಿಡಮೂಲಿಕೆಗಳು ಇಲ್ಲೊಂದು ಕಾಯಿ ಬೇರು ಈ ಮಾಂತ್ರಿಕ ವಿದ್ಯೆಗಳು ವಾಮಾಚಾರ ಇಲ್ಲದೆ ಯಾವುದೇ ಪ್ರಾಣಿ ಬಲಿ ಕೊಟ್ಟು ಮಾಡೋಂಥ ಕೆಲಸಗಳು ಇಲ್ಲಿರೋದಿಲ್ಲ. ಮೊಟ್ಟೆ ಸಹ ನೀವು ಬಲಿ ಕೊಡಬೇಕಾಗಿಲ್ಲ, ಮೊಟ್ಟೆ ಸಹ ಇಡಬೇಕಾಗಿಲ್ಲ. ಯಾವುದೇ ಕೋಳಿ ಕುರಿ ಮೊಟ್ಟೆ ಇದ್ಯಾವುದೂ ಇಡಬೇಕಾಗಿಲ್ಲ. ಹಿಂಸೆ ಬಿಟ್ಟು ಅಹಿಂಸೆಯಿಂದ ನಿಂಬೆಹಣ್ಣು ಬೇರುಗಳು ಕಾಯಿಗಳು ಕಾಳುಗಳು ಹಾಗೆ ಗರಿಕೆ ಇತ್ಯಾದಿ ಗಿಡಮೂಲಿಕೆಗಳಿಂದ ಹಾಗೆ ಕಾಯಿಗಳಿಂದ ಹಾಗೆ ಕೆಲವೊಂದು ವಸ್ತುಗಳಿಂದ ಮಾಡಿರ್ತಕ್ಕಂಥ ಕಲ್ಲುಗಳಿಂದ ಸ್ಫಟಿಕ ಮರಕತ ಇತ್ಯಾದಿ ಬೇರೆ ಬೇರೆ ಮುತ್ತು ರತ್ನಗಳು ಇತ್ಯಾದಿ ಓಕೆಲಾ. ಹಿಂಸೆ ಇಲ್ಲದೆ ಪ್ರಾಣಿಗಳಿಗೆ ಹಿಂಸೆ ಆಗದಂಥ ವಸ್ತುಗಳಿಂದ ನಾನು ನಿಮಗೆ ಯಂತ್ರ ತಂತ್ರ ಮಂತ್ರಗಳ ಬಗ್ಗೆ ಪರಿಚಯಿಸ್ಕೊಟ್ಟಿದ್ದೀನಿ. ವೀಡಿಯೋಗಳು ನೋಡಿ, ಇಲ್ಲದೆ ವೀಡಿಯೋಗಳು ನೋಡಿ, ಮುಂದಿನ ನೋಡಿ. ನಿಮಗೆ ಏನು ಬೇಕೋ ಅದು ನೀವು ಪಡ್ಕೊಳ್ಳಿ. ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನದು ಕರ್ತವ್ಯ, ನಿಮ್ಮದು ಪ್ರಯತ್ನ. ಫಲ ಕೊಡೋದು ಯಾರು? ಆ ಪಾರ್ವತಿ ಪರಮೇಶ್ವರ, ಆ ವಿಘ್ನೇಶ್ವರ ಶಕ್ತಿಯಿಂದ ಕುಮಾರಸ್ವಾಮಿ ಶಕ್ತಿವರೆಗೂ ಎಲ್ಲ ಲವಿತಾಶಿ ಬ್ರಾಹ್ಮಿ ಶಕ್ತಿ ಹರಶಕ್ತಿ ಶಿವಶಕ್ತಿ ಅವ್ರು ನಮಗೆ ಫಲ ಕೊಡಬೇಕು ಅಲ್ವಾ? ಅವ್ರ ತಲೆ ಫಲ ಕೊಡೋದು ನಾನು ಗ್ಯಾರಂಟಿ ಕೊಡೋಕ್ಕಾಗುತ್ತಾ ಹೇಳಿ? ಬಳಸ್ಕೊಳ್ಳೋರು ನೀವು ಯಾವ ರೀತಿ ಬಳಸ್ಕೋಬೇಕಂತ ಹೇಳ್ಕೊಡೋದು ನನ್ನ ಕರ್ತವ್ಯ, ಮಾಡಿಕೊಡೋದು ನನ್ನ ಕರ್ತವ್ಯ. ನಾನು ಗ್ರಂಥಿಗೆ ಅಂಗಡಿಗೆ ಹೋಗಬೇಕು ಅಥವಾ ಎಲ್ಲೋ ಗಿಡಮೂಲಿಕೆಗಳನ್ನು ತರಬೇಕು, ಕಾಯಿ ಬೇರುಗಳೆಲ್ಲ ತರಬೇಕು. ಆ ಕೆಲಸ ನಾನು ಶ್ರದ್ಧೆಯಿಂದ ಮಾಡಬೇಕು, ಅದು ನಾನು ಮಾಡಿಕೊಡ್ತೀನಿ. ಒಬ್ಬ ಗುರುವಾಗಿ, ಒಬ್ಬ ವಿದ್ಯಾಗುರುವಾಗಿ ಅದು ನನ್ನ ಕರ್ತವ್ಯ. ಪಡ್ಕೊಳ್ಳೋದು ಯಾರು? ನೀವು ಪಡ್ಕೋಬೇಕು. ಅದೆಲ್ಲ ಪಾಲನೆ, ಅದಲ್ಲಿ ನಿಮ್ಮ ಪ್ರಯತ್ನ. ನೀವು ಪಡ್ಕೋಬೇಕು ವಸ್ತುಗಳೆಲ್ಲ ನಮ್ಮ ಹತ್ರ, ನೀವು ಪಡ್ಕೋಬೇಕು. ಫಲ ಕೊಡೋದು ಯಾರು? ಆ ಪಾರ್ವತಿ ಪರಮೇಶ್ವರು, ಆ ಗುರುಶಕ್ತಿ ಅಲ್ವಾ? ನನ್ನ ಕರ್ತವ್ಯ, ನಿಮ್ಮ ಪ್ರಯತ್ನ. ಫಲ ಕೊಡೋರು ಅವರು, ದೈವದ ಇಚ್ಛೆ ಅದು. ಫಲ ಕೊಡೋದು ಯಾರು? ದೈವ, ಪರಮಾತ್ಮ, ಪರಮೇಶ್ವರಿ ಪರಮಾತ್ಮ ಫಲ ಕೊಡ್ತಾರೆ, ದೈವ ಫಲ ಕೊಡುತ್ತೆ ಅಲ್ವಾ? ಎಷ್ಟೆಲ್ಲ ಅರ್ಥ ಮಾಡ್ಕೊಳ್ಳಿ. ನನ್ನ ಕರ್ತವ್ಯ, ನಿಮ್ಮ ಪ್ರಯತ್ನ, ದೈವದ ಫಲ ಓಕೆಲಾ? ಈ ವಿಷಯ ಗಮನದಲ್ಲಿರಲಿ. ಇಲ್ಲಿ ಯಾವುದೇ ಮೋಸ ವಂಚನೆ ಇರೋದಿಲ್ಲ. ನೀವು ಯಾವುದು ಬೇಕು ಅಂದರೆ ಅದನ್ನು ನಾನು ಕಳಿಸ್ಕೊಡ್ತೀನಿ. ಸಾಕಷ್ಟು ಮಂದಿ ಕೇಳ್ತಾರೆ, ಗುರುಗಳೇ ನಿಮ್ಗೆ ಯಾವ್ದು ಇಷ್ಟ ಇದೆ ಅದೇ ಕಳಿಸಿ, ನಿಮ್ಗೆ ಯಾವ್ದು ಇಷ್ಟ ಇದೆ ಅದೇ ಕಳಿಸಿ ಅಂತಾರೆ. ನಾನು ಹಾಗೆ ಮಾಡೋದಿಲ್ಲ. ನನ್ನಿಷ್ಟ ಪ್ರಕಾರ ಯಾವುದೇ ಕಳ್ಸೋಕೆ ಹೋಗಲ್ಲ. ವೀಡಿಯೋಗಳು ನೋಡಿ ಸಾಕಷ್ಟು ಮಂದಿ ಕೇಳ್ತಾರೆ, ಇಲ್ಲ ಗುರುಗಳೇ ನಮ್ಗೆ ವೀಡಿಯೋ ನೋಡೋಕ್ಕೆ ಟೈಮ್ ಇಲ್ಲ, ನೀವು ವೀಡಿಯೋಗಳು ನೋಡೋಕ್ಕೆ ಟೈಮ್ ಇಲ್ಲ, ನಮಗೆ ಕೆಲಸ ಕಾರ್ಯ ಇರುತ್ತೆ, ನಮಗಿಂತೂ ಚೆನ್ನಾಗಿ ನಿಮಗೆ ಗೊತ್ತು ಯಾವ್ದು ನಾವು ತಗೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ನೀವೇ ಕಳಿಸಿ ಅಂತಾರೆ. ಹಾಗೆ ನಾನು ಮಾಡಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸೈಕಾಲಜಿ ಇರುತ್ತೆ, ಮೆಂಟಾಲಿಟಿ ಇರುತ್ತೆ. ಒಬ್ಬೊಬ್ಬರಿಗೆ ಸೈಕಾಲಜಿ, ಮನೋಭಾವನೆ, ಮನಸ್ಥಿತಿ ಇರುತ್ತೆ. ಮನಸ್ಥಿತಿ ಅವರವರ ಮನಸ್ಥಿತಿಗೆ ತಕ್ಕಂತೆ, ಅವರವರ ಬುದ್ಧಿಮಟ್ಟಕ್ಕೆ ತಕ್ಕಂತೆ, ಜ್ಞಾನ ಮಟ್ಟಕ್ಕೆ ತಕ್ಕಂತೆ, ಭಾವನೆಗಳಿಗೆ ತಕ್ಕಂತೆ ಅವರು ಇಲ್ಲಿ ನಾನಾ ರೀತಿಯ ವಸ್ತುಗಳಿರುತ್ತೆ, ಯಂತ್ರ ತಂತ್ರ ಮಂತ್ರದ ಬಗ್ಗೆ ಇರುತ್ತೆ. ಇದೆಲ್ಲ ಅವರೇ ಪಡ್ಕೋಬೇಕು. ನಾವು ಯಾವುದೋ ಒಂದು ಕೊಟ್ಟರೆ ಅವ್ರ ಸೈಕಾಲಜಿಗೆ ಅದು ಇಷ್ಟ ಆಗಬೇಕಾ ಬೇಡವಾ ಅಲ್ವಾ? ನೀವು ಯಾವುದೋ ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ನಿಮಗೆ ಬೇಕಾದ ಕಲ್ಲರು, ನಿಮಗೆ ಬೇಕಾದ ಸೈಜು, ನಿಮಗೆ ಬೇಕಾದ ಬಟ್ಟೆ ನೀವು ತಗೋತೀರ. ಯಾವುದೇ ಹೋಟೆಲ್ಗೆ ಹೋಗ್ತೀರಿ, ಯಾವುದೋ ಒಂದು ಹೋಟೆಲ್ಗೆ, ಅಲ್ಲಿ ನಿಮಗೆ ಬೇಕಾದ ಊಟ ಎಲ್ಲ ನೀವು ಆರ್ಡರ್ ಮಾಡಿ ತಗೋತೀರ. ಯಾರೋ ಒಬ್ಬರು ಬಲಾತ್ಕಾರವಾಗಿ ಇದು ಚೆನ್ನಾಗಿದೆ ತಿನ್ನಲಿ, ಇದು ಚೆನ್ನಾಗಿದೆ ತಗೊಳ್ಳಿ, ಇದು ಚೆನ್ನಾಗಿದೆ ಮಾಡಿ ಅಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ, ಹೌದಾ ಇಲ್ವಾ? ಅದಕ್ಕೆ ನಿಮ್ಗೆ ಇಷ್ಟ ಬಂದಿದ್ದು ನೀವು ಹೇಳಿ, ನಾವು ಕಳಿಸ್ಕೊಡ್ತೀವಿ. ಹಾಗೆ ಉಪಯೋಗಿಸ್ಕೊಳ್ಳಿ. ನಿಮ್ಮ ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಡಬೇಕು. ನಾವು ಹೇಳ್ಕೊಡ್ತೀವಿ ಯಾವ ರೀತಿ ಹೇಗೆ ಅಂತ, ಹಾಗೆ ಪ್ರಯತ್ನ ಪಡಬೇಕು. ನೀವು ಪ್ರಯತ್ನ ಪಡದೆ ಕೇವಲ ತಾಯ್ತ ತೊಗೊಬಿಡ್ತೀವಿ, ಕೇವಲ ಕಾಯಿ ತೊಗೊಬಿಡ್ತೀವಿ, ಕೇವಲ ಬೇರು ತೊಗೊಬಿಡ್ತೀವಿ, ಏನೋ ಒಂದು ಮ್ಯಾಜಿಕ್ ಮಾಡಿ ಕೊಟ್ಟುಬಿಡಿ ಅಂದರೆ ಅದು ಯಾವ ಗುರುಗಳು ನಿಮಗೆ ಮ್ಯಾಜಿಕ್ ಮಾಡಿ ಕೊಡ್ತಾರೋ ಅದು ನನಗೆ ಗೊತ್ತಿಲ್ಲ. ನಾವಂತೂ ಮ್ಯಾಜಿಕ್ ಮ್ಯಾನ್ಗಳು ಅಲ್ಲವೇ ಅಲ್ಲ. ನಾನಂತೂ ಮ್ಯಾಜಿಕ್ ಮ್ಯಾನ್ ಅಲ್ಲವೇ ಅಲ್ಲ. ಈಗ ಸದ್ಯಕ್ಕೆ ಮ್ಯಾಜಿಕ್ ಮ್ಯಾನ್ ಅಲ್ಲ. ನಾನು ಯಾವುದೇ ಮಂಕುಬುದ್ಧಿ ಎರಚವನು ಅಲ್ಲ, ಮಾಯಾಮಾಟ ಮಾಡೋನು ಅಲ್ಲ. ಗೊತ್ತಾಯ್ತಲ್ಲ? ಯಾರು ಮಾಯಾಮಾಟ ಮಾಡ್ತಾರೋ, ಯಾರು ಮಾಯಾಮಾಟ ಮದ್ದು ಮಾಡ್ತಾರೋ, ಯಾರು ಮ್ಯಾಜಿಕ್ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ನಮ್ಮದು ಸಾತ್ವಿಕ ಮಾರ್ಗ, ದೈವ ಮಾರ್ಗ. ಆದ್ದರಿಂದ ಅರ್ಥ ಮಾಡ್ಕೊಳ್ಳಿ. ನನ್ನ ವಾಟ್ಸಪ್ಪಲ್ಲಿ ಕಲೆಕ್ಟಾಗಿ ಕಾಲ್ ಮಾಡಿ ಎಲ್ಲೆಲ್ಲ ಬೇಕಾದ್ರೆ ಕಳಿಸ್ಕೊಡ್ತೀರಿ, ಉಪಯೋಗಿಸ್ಕೊಳ್ಳಿ. ವೀಡಿಯೋಗಳು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಯಾವ್ದು ಬೇಕಾದ್ರೆ ಹೇಳಿ, ನಾವು ಕಳಿಸ್ಕೊಡ್ತೀವಿ. ಓಕೆಲಾ? ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮಿಷ್ಟದಂತೆ ನಾನು ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ.
ಓಕೆಲಾ. ಇಲ್ಲಿ ಒಳ್ಳೇದಾಗಲಿ. ಈ ವಿಡಿಯೋ ಇಷ್ಟಾರ ಲೈಕ್ ಮಾಡಿ, ಇಲ್ಲೆಲ್ಲ ಭಾಳ ನೋಡಿ, ಬಂದಿಲ್ಲ ಭಾಳ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.